ಬನ್ನಿ ಸ್ನೇಹಿತರೆ, ನಮ್ಮ ಹಿಂದಿನ ಎಪಿಸೋಡ್ ಎಲ್ಲರಿಗೂ ಸುಸ್ವಾಗತ ಇದ್ದಿನ ಎಪಿಸೋಡ್ಗೆ. ಇಂದಿನ ಎಪಿಸೋಡ್ ಬಂದ್ಬಿಟ್ಟು ಶಕ್ತಿ ಅಂತಂದರೆ ಏನು ನೋಡಿ. ನರೇಂದ್ರ ಮೋದಿಯವರು ಈ ಶಕ್ತಿ ವಿಷಯನ ಆಧಾರವಾಗಿ ಇಟ್ಕೊಂಡು ಈ ಸರಿ MP ಸ್ಥಾನಗಳು 543 ಸೀಟುಗಳಿವೆ. ಹೆಚ್ಚು ಜನ ಹೆಂಗಸರಿಗೆ ಸೀಟು ಕೊಟ್ಟಿದ್ದಾರಂತೆ. 40ಕ್ಕಿಂತ ಜಾಸ್ತಿ ಸೀಟುಗಳನ್ನ ಹೆಂಗಸರು ಕೊಟ್ಟಿದ್ದಾರಂತೆ. ಈ ಥರ ಸೀಟ್ ಕೊಟ್ಟಿದ್ದರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮಂಡಿ ಅಂತ ಒಂದು ಪ್ರದೇಶ, ಅದು ಲೋಕಸಭಾ ಕ್ಷೇತ್ರ. ಆ ಮಂಡಿನಲ್ಲಿ ಕಂಗನಾ ರನಾವತ್ ಅಂತ ಒಬ್ಬಳು ಅಭಿನೇತ್ರಿ ಅಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಕ್ಕಂಥ ಒಬ್ಬ ಹೀರೋಯಿನ್ ಕೊಟ್ಟಿದ್ದಾರಂತೆ ಅಂತಂದ್ಬಿಟ್ಟು. ಈ ಕಂಗನಾ ರನಾವತ್ಗೆ ಈ ಸೀಟ್ ಕೊಟ್ಟಿರೋದು ಕಾಂಗ್ರೆಸ್ನವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಯಾಕೆ ಅಂದರೆ ಡೆವಿಲ್ ಹಿಂಗ್ಸಕ್ಕೆ. ಆಕೆ ಏನಾಗಿದೆ ಅಂತಂದರೆ ಹಳೇದು ಮಾತಾಡಬೇಕಾಗುತ್ತೆ. ಯಾರೋ ಆಕೆ ತಂಗಿಯ ಬಗ್ಗೆ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಏನು ಮಾಡಿದ್ಲು, ರೈಲ್ವೆ ಸ್ಟೇಷನಲ್ಲಿ 2 ಜನ ಗಂಡಸರಿಗೆ ಕಾಪಾಳಕ್ಕೆ ಹೊಡೆದು ಚಡ್ಡಿ ಬಿಚ್ಚಿದ್ಲಂತೆ. ಇದು ನೋಡಿ ಹಿಸ್ಟ್ರಿ ಇದು ಓಕೆ. ಯಾಕೆ ಅಂತಂದರೆ ಒಬ್ಬ ತಾಯಿ ಹೆಂಗಸು ಅಂತಂದರೆ ಗೌರವ ಸ್ಥಾನದಲ್ಲಿ ನೋಡಬೇಕು, ಮರ್ಯಾದೆ ಕೊಡಬೇಕು. ಆಕೆಗೆ ಆತ್ಮಗೌರವ ಇದೆ. ಆಕೆಗೂ ಸಾಕಷ್ಟು ದೇವಿ ಸ್ಥಾನವನ್ನು ಕೊಟ್ಟಿದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ದುರ್ಗೆ ಅಂತ ಫೋನ್ ಮಾಡ್ತೀವಿ, ಕರ್ನಾಟಕದಲ್ಲಿ ಚಾಮುಂಡಿ ಹಬ್ಬ ಅಂತ ಮಾಡ್ತೀವಿ. ಈ ಥರ ಇರ್ತಕ್ಕಂಥ ಕಂಗನಾ ರನಾವತ್ತು ತುಂಬ ಡೆವಿಲ್ ಹಿಂಗ್ಸು. ಆಕೆ ಮಂಡಿಯಿಂದ BJPಯಿಂದ ಸೀಟ್ ಕೊಟ್ಬಿಟ್ಟಿದ್ದಾರೆ. ಆಕೆ ಲೋಕಸಭೆ ಎಲೆಕ್ಷನ್ ಗೆದ್ದಾಯಿತು. ಇನ್ನೇನು ಬರೀ ಡಿಫ್ರೆನ್ಸ್ನ ಕೌಂಟ್ ಮಾಡ್ಕೋಬೇಕು ಅಷ್ಟೇ. ಇವರು ಕಾಂಗ್ರೆಸ್ಸಿಗೂ ಇದಕ್ಕೂ BJPಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಷ್ಟು ನಮ್ಮ ಇರೋದು. ಈ ಥರ ಇರ್ತಕ್ಕಂಥ ಇವಳನ್ನ ಹೇಗಾದ್ರೂ ಚಾರಿತ್ರ್ಯವಧೆ ಮಾಡಬೇಕು. ಈ ಕಾಂಗ್ರೆಸ್ನವ್ರು ಹೇಗೆ ಅಂತಂದರೆ ಕಾಳಿನ ಕಾಳಿ ಮಾಡಿ ಎಲೆಕ್ಷನ್ ಗೆಲ್ಲೋದು. ಏನು ಅಂದರೆ ಇದುವರೆಗೂ ಎಲೆಕ್ಷನ್ ಗೆದ್ದಿದ್ದು ಮುಸಲ್ಮಾನರು. ಜವಾಹರ್ಲಾಲ್ ನೆಹರು ಅವರು ಹಿಂದೂಗಳು ಅಂತ ಮುಖವಾಡ ಹಾಕ್ಕೊಂಡು ಎಲೆಕ್ಷನ್ ಗೆದ್ದರು. ಸುಮಾರು 60 ವರ್ಷಗಳ ಕಾಲ ರೂಲ್ ಮಾಡಿಬಿಟ್ರು ಅವರು, ಅವ್ರ ವಂಶಸ್ಥರು. ಅದಾದ ನಂತರ ಏನಾಯಿತು, ಈ ಮುಖವಾಡ ಕಳಚಿಬಿತ್ತು. ಇದು ಕಳಚಿಬಿದ್ದ ಮೇಲೆ ಭ್ರಷ್ಟಾಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಕಾಮನ್ವೆಲ್ತ್ ಹಗರಣ ಅಂತೆ, 2G ಹಗರಣ ಅಂತೆ, ಕೋಲ್ ಹಗರಣ ಅಂತೆ, ಆ ಹಗರಣ ಅಂತೆ, ಈ ಹಗರಣ ಅಂತೆ, 120 ಹಗರಣಗಳು, ಲಕ್ಷಾಂತರ ಕೋಟಿ ರೂಪಾಯಿ ಮಾಡ್ಕೊಂಡು ಈ ಹಗರಣಗಳು ಮಾಡ್ಕೊಂಡು ಎಲೆಕ್ಷನ್ ಗೆದ್ದು ಅದು ಮುಖವಾಡ ಕಳಚಿಬಿತ್ತು. ಆ ಮುಖವಾಡ ಕಳಚಿದ್ದು ನರೇಂದ್ರ ಮೋದಿಯವರು 2014ರಲ್ಲಿ ಗೆದ್ದರು, 2019ರಲ್ಲಿ ಗೆದ್ದರು, 2024ರಲ್ಲಿ ಅಬ್ಕಿ ಬಾರ್ 400 ಪಾರ್ ಅಂದ್ಬಿಟ್ಟು 400ಕ್ಕಿಂತ ಹೆಚ್ಚು ಸೀಟ್ ತಗೊಂಡು ಗೆಲ್ತಾರೆ. 2029ರಲ್ಲಿ ಗೆಲ್ತಾರೆ, 2034ರಲ್ಲಿ ಗೆಲ್ತಾರೆ. ಕಾಂಗ್ರೆಸ್ಸು ಈ ಸತ್ತು ಹೋಗಿರ್ತಕ್ಕಂಥ ಒಂದು ಕೋಣ ಅಂತ ಹೇಳ್ಬೋದು, ಎಮ್ಮೆ ಅಂತ ಹೇಳ್ಬೋದು, ಅಥವಾ ಮುಳುಗೋಗಿರ್ತಕ್ಕಂಥ ಹಡಗು ಅಂತ ಹೇಳ್ಬೋದು. ಯಾಕೆ ಅಂದರೆ ನದಿ ನೀರಿನ ಪ್ರವಾಹ ಮುಂದಕ್ಕೆ ಹೋಗ್ತಾ ಹಿಂದಕ್ಕೆ ಬರೋದಿಲ್ಲ ರೀ. ಹಾಗೆ ಪ್ರವಾಹ ಏನಾಗಿದೆ, ಹಿಂದೂಗಳು ಎಚ್ಚೆತ್ತಿದ್ದಾರೆ, ಹಿಂದೂಗಳು ಜಾಗೃತರಾಗಿದ್ದಾರೆ. ಆ ಕಾರಣದಿಂದ ಏನಾಗಿದೆ, ಮಂಡಿನಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅಂಥ ಪ್ರದೇಶದಲ್ಲಿ ಕಂಗನಾ ರನಾವತ್ನ BJP ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ಇವರು BJP ಅಭ್ಯರ್ಥಿಯಾಗಿ ನಿಲ್ಲಿಸಿರೋದ್ರಿಂದ ಆಕೆ ಗೆಲ್ಲೋದು 100ಕ್ಕೆ 200% ಶತಸಿದ್ಧ. ಇದು ಕಾಂಗ್ರೆಸ್ನವ್ರಿಗೂ ಅರ್ಥ ಆಗಿದೆ. ಹೇಗಾದರೂ ಮಾಡಿ ಅವರು ಚಾರಿತ್ರ್ಯವಧೆ ಮಾಡಬೇಕು. ಅದಕ್ಕೇನು ಮಾಡಿದರೆ ಆಟಗಳನ್ನ ಹಾಕಿದ್ದಾರೆ. ಹೇಗೆ ಹಾಕಿದ್ದಾರೆ ಅಂದರೆ, ಪಾಪ ಅಮಾಯಕ ಹೆಂಗಸು ಸುಪ್ರಿಯಾ ಶ್ರೀನೇತ್ ಅಂದ್ಬಿಟ್ಟು, ಆಕೆ ಕಾಂಗ್ರೆಸ್ಸಿನ IT ಸೆಲ್ ಹೆಡ್ಡು ಹೌದು, ಕಾಂಗ್ರೆಸ್ಸಿನ ಮಹಿಳಾ ವಿಭಾಗದ ಅಧಿಕಾರಿನೂ ಹೌದು, ಮತ್ತು ಸ್ಪೋಕ್ಸ್ ಪರ್ಸನ್ನು ಹೌದು. ನೋಡಿ, 3 ಅಧಿಕಾರಗಳನ್ನ ಅನುಭವಿಸ್ತಾ ಇದ್ದಾರೆ ಅವರು, ಸುಪ್ರಿಯಾ ಶ್ರೀನೇತ್ ಅಂದ್ಬಿಟ್ಟು. ಆಕೆ ಕಂಗನಾ ರನಾವತ್ಗೆ BJPಯಿಂದ ಸೀಟ್ ಕೊಟ್ಟ ಮೇಲೆ ಮಂಡಿನಲ್ಲಿ ಕ್ಯಾ ಭಾವ ಇದೆ ಅಂತ ಕೇಳಿದ್ರಂತೆ. ನಮ್ಮಲ್ಲಿ ಏನಾಗುತ್ತೆ, ಸೂಳೆ ರೇಟ್ ಎಷ್ಟು ಅಂತ ಕೇಳ್ತಾರೆ. ಇದು ಜನಸಾಮಾನ್ಯ ಎಷ್ಟು ಹೀನ ಸಂಸ್ಕೃತಿಗೆ ಹೋಗಿದ್ದಾರೆ ಇವರು ಅಂತಂದ್ಬಿಟ್ಟು ಇದನ್ನು ಯೋಚನೆ ಮಾಡಬೇಕ್ರಿ. ರಾಹುಲ್ ಗಾಂಧಿ ಶಕ್ತಿಯ ವಿರುದ್ಧ ಹೋರಾಡ್ತೀವಿ ಅಂತ ಹೇಳ್ತಾರೆ. ಏನಾಗಿದೆ, ಹೆಂಗಸರು ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಇದೇನಾ ಕಾಂಗ್ರೆಸ್ಸಲ್ಲಿ? ಏನು ಅಂದರೆ ಬರೀ ಭೋಗದ ವಸ್ತುವಾಗಿ ಯೂಸ್ ಮಾಡ್ತೀಯಾರ. ಇದನ್ನು ಎಲ್ಲ ಹೆಂಗಸರು 140 ಕೋಟಿ ಜನ, 70 ಕೋಟಿ ಜನ ಹೆಂಗಸರಿದ್ದಾರೆ. 70 ಕೋಟಿ ಜನ ಹೆಂಗಸರು ಯೋಚನೆ ಮಾಡಬೇಕಾದಂಥ ವಿಚಾರ. ನಿಮಗೆ ಸ್ವಾಭಿಮಾನ ಇಲ್ವಾ? ನಿಮಗೆ ಸ್ವಾವಲಂಬನೆ ಇಲ್ವಾ? ಇವತ್ತು ಸಹ ರೈತಾಪಿ ವರ್ಗ ಅಂತಂದರೆ ಅರ್ಧಕ್ಕಿಂತ ಹೆಚ್ಚು ಜನ ಹೆಂಗಸರು ಹೊಲದಲ್ಲಿ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದಂಥ ಕೆಲಸ. ಇವ್ರನ್ನ ಎಜುಕೇಟ್ ಮಾಡಬೇಕಾಗಿರುವಂಥದ್ದು ವಿದ್ಯಾವಂತ ಹೆಂಗಸರ ಕರ್ತವ್ಯ. ಏನು ಅಂತಂದರೆ ಹೆಂಗಸರಿಗೆ ಆತ್ಮಗೌರವ ಇದೆ, ಸ್ವಾವಲಂಬನೆ ಇದೆ, ಮತ್ತು ಏನಾದ್ರು ಶಕ್ತಿ ಅಂತ ದೇಶದಲ್ಲಿ ಉಳಿದಿದ್ದರೆ ಅದು ಹೆಂಗಸರಲ್ಲೇ ಮಾತ್ರ. ಆ ದೃಷ್ಟಿಯಿಂದ ಕಾಂಗ್ರೆಸ್ಸಿನ ಮನೋಸ್ಥಿತಿಯನ್ನು ಸೋಲಿಸಬೇಕು. ಈ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವನ್ನು ಸೋಲಿಸಬೇಕು. ಈ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಹೊರಟಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಹೇಳ್ತೀನಿ. ಏನು ಅಂದರೆ ಶಕ್ತಿಯ ವಿರುದ್ಧ ಹೋರಾಡ್ತಿದ್ದೀನಿ ಅಂತ ಹೇಳ್ತಾರಲ್ಲ ಇವರು. ಶಕ್ತಿ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಹೆಣ್ಣು ರೀ, ಹೆಣ್ಣಿನ ಮಾತೃ ಸ್ಥಾನದಲ್ಲಿ ನೋಡ್ತೀವಿ, ಅಕ್ಕ ತಂಗಿರ ಸ್ಥಾನದಲ್ಲಿ ನೋಡ್ತೀವಿ,
ಮರ್ಯಾದೆ ಕೊಟ್ಟು ನೋಡ್ತೀವಿ, ದುರ್ಗೆ ಅಂತ ಪೂಜೆ ಮಾಡ್ತೀವಿ, ಚಾಮುಂಡಿ ಅಂತ ಪೂಜೆ ಮಾಡ್ತೀವಿ. ಇಂಥ ಶಕ್ತಿಯನ್ನು ರಾಹುಲ್ ಗಾಂಧಿಯವರು ಏನು ಮಾಡ್ತಾರೆ, ಶಕ್ತಿಯ ವಿರುದ್ಧ ಹೋರಾಡ್ತಿದ್ದೀನಿ, ಶಕ್ತಿನ ಸೋಲಿಸಬೇಕು ಕಾಂಗ್ರೆಸ್ಸಿನ ಗುರಿ ಅಂತ ಹೇಳ್ತಾರಲ್ಲ. ಇವ್ರ ಮನಸ್ಥಿತಿ ಹೇಗಿದೆ, ಇವರು ಆ ಮನಸ್ಥಿತಿಯಿಂದ ಹೊರಗೆ ಬಂದಿಲ್ವಾ ಅಂತ ಯೋಚನೆ ಮಾಡಿದಾಗ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಹಾಕಬೇಕಾಗಿದೆ ಇವ್ರನ್ನ. ಬನ್ನಿ ಈಗ ಏನು ನರೇಂದ್ರ ಮೋದಿಯವರು ಮಾಡ್ತಿದ್ದಾರೆ ಅತ್ಯಂತ ಒಳ್ಳೆಯ ಕೆಲಸ, ಏನು ಯೋಗಿ ಆದಿತ್ಯನಾಥ್ ಅವರು ಮಾಡ್ತಿದ್ದಾರೆ ಅತ್ಯಂತ ಒಳ್ಳೆಯ ಕೆಲಸ. ಬರೀ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು, ಜನವರಿ 22ನೇ ತಾರೀಕು 2024 ಸ್ವಾತಂತ್ರ್ಯ ಬಂತು ಅಂತೇಳಿದ್ರೆ ಅದರ ಮುಂದುವರೆದ ಭಾಗವಾಗಿ ನೋಡಿ, ಕಳೆದ ಎಪಿಸೋಡಲ್ಲಿ ಮಾತಾಡಿದೆ, ಮುಖ್ತಾರ್ ಅನ್ಸಾರಿ ಅನ್ನೋರು ಡಾನು, ರೇಪಿಸ್ಟು ಮತ್ತು ಎಕ್ಸ್ಟಾರ್ಷನಿಸ್ಟು ಮತ್ತು ಕೊಲೆ ಮಾಡಿದವರು, ಸುಲಿಗೆ ಮಾಡಿದವರು, 2 ಜೀವಾವಧಿ ಶಿಕ್ಷೆನ ಅನುಭವಿಸ್ತಾ ಜೈಲಲ್ಲಿರೋರು, ಸಾಯೋವರೆಗೂ ಜೈಲಲ್ಲಿರಬೇಕಿತ್ತು ಅವರು. ಅಂಥವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಇದು ನೋಡಿ, ಕೃಷ್ಣ ಕಂಸನನ್ನು ಕೊಲೆ ಮಾಡಿದಂತೆ ಹಬ್ಬ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ರಾವಣನ ಕೊಂದಂತೆ, ದುಷ್ಟನ ಸಂಹಾರ ಮಾಡಿದಂತೆ ಇದನ್ನು ಹಬ್ಬ ಅಂತ ಮಾಡ್ತೀವಿ. ಬನ್ನಿ, ನರೇಂದ್ರ ಮೋದಿ ಯೋಜನೆಯವರು ಏನಾಗಿದೆ, ಈ ಥರ ಕೊಲೆಗಾರರನ್ನು ಜೈಲಲ್ಲಿಟ್ಟಿದ್ರು. 2 ಕೇಸುಗಳಲ್ಲಿ ಆತ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ, ಜೈಲಲ್ಲಿದ್ದ. ಆತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ಆತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ ಇದು ತಪ್ಪು, ನರೇಂದ್ರ ಮೋದಿ ಮಾಡಿರೋ ತಪ್ಪು, ನಮ್ಮ ಸರ್ಕಾರದಲ್ಲಾಗಿರ್ತಕ್ಕಂಥ ತಪ್ಪು ಅಂದ್ಬಿಟ್ಟು ಇವತ್ತು ಇಂಡಿ ಬ್ಲ್ಯಾಕಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರು, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಜಯರಾಮ್ ರಮೇಶು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ, ಉದ್ಧವ್ ಠಾಕ್ರೆ, ಇಂಡಿ ಬ್ಲ್ಯಾಕ್ ಅಂತ ಇವರೆಲ್ಲ ರಾಮಲೀಲಾ ಮೈದಾನದಲ್ಲಿ ಇವತ್ತು ಇದರ ವಿರುದ್ಧವಾಗಿ, ಅಂದರೆ ಮುಖ್ತಾರ್ ಅನ್ಸಾರಿ ಏನು ಸತ್ತು ಹೋಗಿದ್ದಾನೆ, ಇದು ಸಾವಲ್ಲ ಅಂತ ಜನಗಳ ಮುಂದೆ ಅಭಿಪ್ರಾಯ ರೂಢಿಸೋದಕ್ಕೋಸ್ಕರ, ಅಭಿಪ್ರಾಯನ ಬಲಪಡಿಸೋದಕ್ಕೋಸ್ಕರ ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಏರ್ಪಡಿಸ್ತಾ ಇದ್ದಾರೆ. ಇದು ಬನ್ನಿ, ದುಷ್ಟರ ಆಟಗಳು ಗೆಲ್ಲಬಾರ್ದು. ಮಹಾಭಾರತದ ಕಾಲ, ರಾಮಾಯಣ ಕಾಲದಿಂದಲೂ ನಾವೇನು ಮಾಡಿದ್ವಿ, ದುಷ್ಟ ಸಂಹಾರ ಮಾಡಿದಾಗ ಸೆಲೆಬ್ರೇಟ್ ಮಾಡಿದ್ವಿ. ಬನ್ನಿ, ದೇವರೇ ಕೊಟ್ಟಿರ್ತಕ್ಕಂಥ ನ್ಯಾಯ ಇದು. ಆತ ದುಷ್ಟ, ಬಹಳ ದುಷ್ಕೃತ್ಯ ಮೆರೆದವನು, 2 ಕೇಸುಗಳಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಿದ್ದವನು ಮುಖ್ತಾರ್ ಅನ್ಸಾರಿ. ಮತ್ತು ಅಮಾಯಕ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟು ಕಾನೂನಿನಲ್ಲಿ ಗೌರವ ಕೊಟ್ಟು ಎಲೆಕ್ಷನ್ ಗೆದ್ದಂಥ ಕೃಷ್ಣಾನಂದ ರಾಯ್ನ ಕೊಲೆ ಮಾಡಿದಂಥ ಮುಖ್ತಾರ್ ಅನ್ಸಾರಿ ಏನಾಗಿದೆ, ಇವತ್ತು ಜೈಲಲ್ಲಿ ಮತ್ತು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾನೆ. ಇದು ದೇವರೇ ಕೊಟ್ಟಿರ್ತಕ್ಕಂಥ ನ್ಯಾಯ ಅಂತ ನಾವೆಲ್ಲ ತೀರ್ಮಾನಕ್ಕೆ ಈಸಿಯಾಗಿ ಬರ್ಬೋದು. ಹೀಗಿರೋದ್ರಿಂದ ಏನಾಗಿದೆ, ದೇಶದಲ್ಲಿ ದೇವರು ಅನ್ನೋನು ಇದ್ದಾನೆ, ಒಳ್ಳೆಯ ಕೆಲಸಗಳು ಮಾಡಿದವ್ರನ್ನ ಕೈ ಹಿಡಿದು ಎತ್ತುತ್ತಾನೆ, ಮತ್ತು ಕೆಟ್ಟ ಕೆಲಸ ಮಾಡಿದವ್ರಿಗೆ ಅಂತ್ಯ ಹೀಗೆ ಆಗತ್ತೆ ಅಂತ ನಮ್ಮ ಕಣ್ಣು ಮುಂದಿರ್ತಕ್ಕಂಥ ಒಂದು ಉದಾಹರಣೆ, ಒಂದು ನಿದರ್ಶನ ಅಂತ ಹೇಳ್ಬೋದು. ಇದನ್ನು ಗಮನದಲ್ಲಿಟ್ಕೊಂಡು ಬನ್ನಿ, ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ಬೇಡ, ಇಂಡಿ ಬ್ಲ್ಯಾಕ್ಗೆ ಓಟ್ ಹಾಕೋದು ಬೇಡ, ಸಮಾಜವಾದಿ ಪಕ್ಷಕ್ಕೆ ಓಟ್ ಹಾಕೋದು ಬೇಡ, ಮಮತಾ ಬ್ಯಾನರ್ಜಿಗೆ ಓಟ್ ಹಾಕೋದು ಬೇಡ. ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಏಕೈಕ ಮನೆ ಹಿಂದೂಸ್ತಾನ. ನಾವು ಈ ಕ್ರಿಶ್ಚಿಯನ್ ಅಂತ ಹೋದರೆ 100ಕ್ಕಿಂತ ಹೆಚ್ಚು ದೇಶಗಳಿದೆ, ಮುಸಲ್ಮಾನರು ಅಂತ ಹೋದರೆ 50ಕ್ಕಿಂತ ಹೆಚ್ಚು ದೇಶ. ಹಿಂದೂಗಳು ಅಂತ ಬಂದರೆ ನಮಗಿರ್ತಕ್ಕಂಥ ಮನೆ ಇದು ಒಂದೇ ರೀ. ಬನ್ನಿ, ನಮಗೆ ಪೂರಕವಾದಂಥ ಸಂವಿಧಾನವನ್ನು ಪುನರ್ರಚನೆ ಮಾಡೋಣ. ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಜನವರಿ 22, 2024ನೇ ಇಸ್ವಿ. ಡರ್ಟಿ ಪಾಲಿಟಿಷಿಯನ್ಸ್ಗೆ, ದುಷ್ಟ ರಾಜಕಾರಣಿಗಳಿಗೆ ಮಾತ್ರ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂತು. ಅದರಿಂದ ಏನಾಗುತ್ತೆ, ಸ್ವಾತಂತ್ರ್ಯ ದಿನಾಚರಣೆನ ಸ್ಕೂಲಲ್ಲಿ ಮಾತ್ರ ಸೆಲೆಬ್ರೇಟ್ ಮಾಡ್ತೀವಿ, DC ಆಫೀಸಲ್ಲಿ ಮಾತ್ರ ಸೆಲೆಬ್ರೇಟ್ ಮಾಡ್ತೀವಿ, ತಾಲೂಕು ಆಫೀಸಲ್ಲಿ ಮಾತ್ರ ವಿ ದ ಪೀಪಲ್ ಆಫ್ ಇಂಡಿಯಾ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ ಹಬ್ಬ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದ್ದು ಜನವರಿ 22, 2024ನೇ ಇಸ್ವಿ. ಅವತ್ತು ನಮಗೆ ಸ್ವಾತಂತ್ರ್ಯ ಬಂದಿದೆ, ಅವತ್ತು ನಮಗೆ ಆತ್ಮಗೌರವ ಸಿಕ್ಕಿದೆ, ಅವತ್ತು ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ. ನಮ್ಮ ಹೃದಯ ಪೂರಕವಾದ ಸಂವಿಧಾನವನ್ನು ಪುನರ್ರಚನೆ ಮಾಡೋಣ. ಇವರು ಅಂಬೇಡ್ಕರ್ ಅವ್ರನ್ನೂ ಸಹ ದಿಕ್ಕು ತಪ್ಪಿಸ್ಬಿಟ್ರು. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ 1947ರಲ್ಲಿ ಸರಿ ಇತ್ತು. ಸಾಕ್ರೆಟಿಸ್ ಹೇಳ್ತಾನೆ, ವಾಟ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂತ ಒಂದು ಸಂವಾದದಲ್ಲಿ ಕೇಳಿದಾಗ ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್ ಅಂತ ಹೇಳ್ತಾನೆ. ಆ ದೃಷ್ಟಿಯಿಂದ ನಮ್ಮ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ 1947, 50 ದಶಕದಲ್ಲಿ ಮಾತ್ರ ಮಾನ್ಯ ಆಗಿತ್ತು, ಅದು ಜಾರಿನಲ್ಲಿತ್ತು, ಅದಕ್ಕೆ ಒಳ್ಳೆಯ ಬೆಲೆ ಇತ್ತು. ಇವತ್ತು ಮಾನವ ಜನಾಂಗ ಸೆಕ್ಸ್ ಮತ್ತು ದುಡ್ಡು, ಫಾಲ್ಸ್ ದುಡ್ಡು ಮಾಡಬೇಕು, ಈ ಇದರಿಂದ ಹೋಗ್ತಿರೋದ್ರಿಂದ ಸಂವಿಧಾನವನ್ನು ಸಹ ಅಮೂಲವಾಗಿ ಬದಲಾಗಬೇಕು. ಮುಖ್ತಾರ್ ಅನ್ಸಾರಿ ಒಂದು ಸಮಾಜದಲ್ಲಿ ಕೆಟ್ಟ ಹುಳ. ಆತ ಸತ್ತು ಹೋಗಿದ್ದನ್ನು ಕಂಸ ಹೇಗೆ
ಸತ್ತು ಹೋಗಿದ್ದನ್ನು ಸಂಭ್ರಮಿಸ್ತೀವಿ. ರಾವಣ ಹೇಗೆ ಸತ್ತು ಹೋಗಿದ್ದನ್ನು ಪ್ರತಿ ದಶಹರದಲ್ಲಿ ಏನು ಮಾಡ್ತೀವಿ, ರಾವಣನ ಸಂಹಾರ ಮಾಡ್ತೀವಿ, ಕುಂಭಕರ್ಣನ ಸಂಹಾರ ಮಾಡ್ತೀವಿ. ಡೆಲ್ಲಿನಲ್ಲಿ ಜಾಸ್ತಿ ನಡೆಯುತ್ತೆ, ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ನಡೆಯುತ್ತೆ. ಈ ಥರ ಆಧುನಿಕ ರಾವಣ ಅಂತ ಹೇಳ್ಬೋದು. ಮುಕ್ತಾರಂ ಅನ್ಸಾರಿ ಇವನು ಸತ್ತು ಹೋಗಿದ್ದಾನೆ, 2 ಟರ್ಮ್ ಜೀವಾವಧಿ ಶಿಕ್ಷೆನ ಅನುಭವಿಸ್ತಾ ಜೈಲಲ್ಲಿದ್ದವನು, ಅವನ್ನ ಇವರು ವೈಭವೀಕರಿಸೋಕ್ಕೆ ಹೊರಟಿದ್ದಾರೆ ಇವತ್ತು ರಾಮ ಮಂದಿರದಲ್ಲಿ. ಇಂಥವ್ರನ್ನೆಲ್ಲ ತಿರಸ್ಕಾರ ಮಾಡಬೇಕಾದಂಥ ಸುಸಂದರ್ಭ ಬಂದಿದೆ. ಬನ್ನಿ, ನಾವು ಬಿಲ್ಲು ಬಾಣಗಳನ್ನ ತಗೊಂಡು ಯುದ್ಧ ಮಾಡೋದು ಬೇಕಿಲ್ಲ, ಗುಂಡುಗಳನ್ನ ತಗೊಂಡು ಯುದ್ಧ ಮಾಡೋದು ಬೇಕಿಲ್ಲ, ಕತ್ತಿಗಳನ್ನ ತಗೊಂಡು ಯುದ್ಧ ಮಾಡೋದು ಬೇಕಿಲ್ಲ, ಕುಸ್ತಿಗೆ ಹೋಗಿ ಯುದ್ಧ ಮಾಡೋದು ಬೇಕಿಲ್ಲ. ನಾವೆಲ್ಲರೂ ಸಹ ನಮ್ಮ ಮನೆಗಳಲ್ಲೇ ಕೂತ್ಕೊಂಡು ಯುದ್ಧ ಮಾಡ್ಬೋದು. ಬ್ಯಾಲೆಟ್ ಪೇಪರ್ ಅಂತಕ್ಕಂಥ ಅತಿ ಆಧುನಿಕ ಶಸ್ತ್ರಾಸ್ತ್ರವನ್ನು ನಾಗರಿಕ ಸಮಾಜ ನಮಗೆ ಕೊಟ್ಟಿದೆ. ಬನ್ನಿ, ಇದನ್ನು ಸದುಪಯೋಗಪಡಿಸ್ಕೊಳ್ಳೋಣ. ಇದು ಸುವರ್ಣ ಅವಕಾಶ. ಈ ಲೋಕಸಭೆ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿಯವರು ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ದಾರೆ. 400ಕ್ಕಿಂತ ಹೆಚ್ಚು ಸೀಟುಗಳನ್ನ BJPಗೆ ಕೊಡೋಣ, ನರೇಂದ್ರ ಮೋದಿ ಕೈಗಳನ್ನ ಬಲಪಡಿಸೋಣ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.